ನಾನು ದಿವ್ಯ ರಘುನಾಥ್. ಅಂದು ಎಂದಿನಂತೆ ಇರಲಿಲ್ಲ ಆ ಕೋರ್ಟ್ ಆವರಣ. ಹೇಳಿ ಕೇಳಿ ಅದು ಜಿಲ್ಲೆಯ ಹೆಚ್ಚುವರಿ ಕೋರ್ಟ್ ಬೇರೆ. ಯಾವತ್ತಿದ್ರೂ ಅಲ್ಲಿ ಅಷ್ಟೊಂದು ಜನಸಂದಣಿ ಕಂಡು ಬರೋದು ಕಡಿಮೆನೆ. ಆದ್ರೆ ಆ ದಿನ ಮಾತ್ರ ಇಡೀ ಊರಿಗೆ ಊರೇ ಒಂದಾಗಿ ಕೋರ್ಟ್ ಬಾಗಿಲು ಬಳಿ ಬಂದಿತ್ತು. ಎಲ್ಲರ ನೋಟವು ಕೋರ್ಟ್ ಮೇಲೆ ನೆಟ್ಟಿತು. ಅದೇನಾಗುತ್ತೋ ಅನ್ನೋ ಕೌತುಕತೆ ಇತ್ತು. ಅಷ್ಟಕ್ಕೋ ಇಡೀ ಊರಿಗೆ ಊರೇ ಕೋರ್ಟ್ ಬಳಿ ಬಂದಿದ್ಯಾಕೆ? ಆ ಕೋರ್ಟ್ನಲ್ಲಿ ಅಂದು ಅಂತಹ ವಿಶೇಷತೆ ಏನಿತ್ತು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಇವತ್ತಿನ FIR ನಲ್ಲಿ. ಅವತ್ತು ಫೆಬ್ರವರಿ 20ನೇ ತಾರೀಕು. ಒಂದೆಡೆ ಕರಾವಳಿಯಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾರ ಸುದ್ದಿಯಾದರೆ ಇನ್ನೊಂದೆಡೆ ಉಡುಪಿಯ ಕುಂದಾಪುರ ಕೋರ್ಟ್ ನೀಡಿದ ಮಹತ್ವದ ತೀರ್ಪೊಂದು ಅಷ್ಟೇ ಸುದ್ದಿಯಾಯಿತು. ಸದಾ ನಿಶ್ಶಬ್ದವಾಗಿರುತ್ತಿದ್ದ ಕೋರ್ಟ್ ಆವರಣದಲ್ಲಿ ಅವತ್ತು 106 ಮಂದಿ ಸೇರಿದ್ರು. ಕೋರ್ಟ್ ಒಳಗಡೆ ನಡೀತಿದ್ದ ವಾದ ಪ್ರತಿವಾದವನ್ನ ಆಲಿಸಲೆಂದೇ ಅಲ್ಲಿ ಜನಜಾತ್ರೆ ನೆರೆದಿತ್ತು. ಪ್ರಕರಣವೊಂದರಲ್ಲಿ ಆರೋಪಿಯೊಬ್ಬನ ಅಪರಾಧ ಸಾಬೀತಾಗಿದ್ದು ಆತನಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುವುದನ್ನೇ ಎಲ್ಲರೂ ಕಾಯ್ತಿದ್ರು. ವರ್ಷಗಳು ಉರುಳಿದ್ರೂ ಆ ಊರ ಜನರಿಗೆ ಪ್ರಕರಣದ ಬಗ್ಗೆ ಇದ್ದ ಆಕ್ರೋಶ ಒಂದಿಂಚು ಕಡಿಮೆ ಆಗಿರಲಿಲ್ಲ. ಅದು ಕುಂದಾಪುರದಲ್ಲಿರುವ ಉಡುಪಿ ಜಿಲ್ಲಾ ಹೆಚ್ಚುವರಿ ಮತ್ತು ಸತ್ರ ನ್ಯಾಯಾಲಯ. ಕಳೆದ ಫೆಬ್ರವರಿ 20ರಂದು ನೀಡಿದ್ದ ತೀರ್ಪು ಪಾತಕ ಲೋಕಕ್ಕೆ ಇಳಿಯೋನ ಬೆವರು ಇಳಿಸಿತ್ತು. ತನ್ನೂರಿನ ಪಾಪಿಗೆ ಕೋರ್ಟು ಅತ್ಯುಗ್ರ ಶಿಕ್ಷೆ ನೀಡಬೇಕು ಅನ್ನೋದೇ ಅಲ್ಲಿದ್ದವರೆಲ್ಲರ ಅಪೇಕ್ಷೆಯಾಗಿತ್ತು. ಕೋರ್ಟ್ ಕೂಡ ಅಲ್ಲಿ ನೆರೆದಿದ್ದೋರಿಗೆ ನಿರಾಸೆ ಮಾಡಲಿಲ್ಲ. ಸಾಬೀತಾದ ಆತನ ಪಾಪದ ಕೃತ್ಯಕ್ಕೆ ವಿಧಿಸಿದ್ದು ಮರಣ ದಂಡನೆ. ಅಂದಾಗೆ ಅದು 2015ರ ಏಪ್ರಿಲ್ ತಿಂಗಳಲ್ಲಿ ನಡೆದ ಘಟನೆ. ಆ ಘಟನೆಯಿಂದಾಗಿ ಅಂದು ಇಡೀ ಕರಾವಳಿಯೇ ಬೆಚ್ಚಿಬಿದ್ದಿತ್ತು. ಅದೆಲ್ಲೋ ಉತ್ತರ ಪ್ರದೇಶವೋ ಅಥವಾ ಬಿಹಾರದಲ್ಲೋ ಕೇಳುತ್ತಿದ್ದಂತಹ ರೀತಿಯ ಪೈಶಾಚಿಕ ಕೃತ್ಯ ಕಡಲ ತಟದಲ್ಲಿ ನಡೆದು ಹೋಗಿತ್ತು. ಆ ಘಟನೆ ಅದೆಷ್ಟರ ಮಟ್ಟಿಗೆ ಕರಾವಳಿಯನ್ನ ಬೆಚ್ಚಿ ಬೀಳಿಸಿತ್ತು ಅಂದ್ರೆ ಇಂದಿಗೂ ಆ ಭಾಗದ ಮಂದಿ ಯಾರನ್ನು ನಂಬೋದಿಕ್ಕೆ ರೆಡಿ ಇಲ್ಲ. ಅಪರಿಚಿತರು ಬಿಡಿ, ಪರಿಚಿತರನ್ನೇ ನಂಬೋ ಪರಿಸ್ಥಿತಿಲಿ ಇಲ್ಲವಾಗಿದ್ದಾರೆ. ಘಟನೆ ನಡೆದು 3 ವರ್ಷವಾಗುತ್ತಲೇ ಅಪರಾಧಿಗೆ ನ್ಯಾಯಾಲಯ ತಕ್ಕ ಶಾಸ್ತಿಯನ್ನೇ ಮಾಡಿದೆ. ಆತನ ಹೀನ ಕೃತ್ಯಕ್ಕೆ ಮರಣದಂಡನೆ ಶಿಕ್ಷೆ ಘೋಷಣೆ ಮಾಡ್ತಿದ್ದಂತೆ ಇಡೀ ಊರಿಗೆ ಊರೇ ಸಂಭ್ರಮಿಸಿತ್ತು. ಮರಣದಂಡನೆ ಆಗಿ ತುಂಬ ಖುಷಿಯಾಗಿದೆ. ಎಲ್ಲರೂ ತುಂಬಾ ಸಹಾಯ ಮಾಡಿದರು ನಮಗೆ. ತುಂಬ ಖುಷಿಯಾಗಿದೆ. ಮಗು ಏನು ಹೇಳ್ತಿದ್ದಾನೆ? ಮಗುವಿಗೆ ನೆನಪಿದೆಯಾ ಘಟನೆ ಬಗ್ಗೆ ಅವ್ನು ಕೇಳಿದರೆ ಏನು ಹೇಳುವುದಿಲ್ಲ. ಅವ್ನು ಸತ್ತೋಗಿದ್ದಾರಂತ ಅಷ್ಟೇ ಗೊತ್ತಿದೆ, ಮತ್ತೇನು ಗೊತ್ತಿಲ್ಲ ಅವನಿಗೆ. ಅವನು ಯಾರು, ಅವನಿಗೆ ಎಂತಕ್ಕೆ ಶಿಕ್ಷೆ ಆಗಿದೆ ಅದೇನೋ ಅವನಿಗೆ ಗೊತ್ತಿಲ್ಲ. ಅಂದಾಗೆ ಅದು ಕುಂದಾಪುರ ತಾಲೂಕಿನ ಪಡುಗೋಪಾಡಿಯ ಕಡಲ ತಡಿ. ಅವತ್ತು ಬೋರ್ಗರೆಯುವ ಕಡಲು ಕೂಡ ಪಾಪಕೃತ್ಯ ಕಂಡು ಬೆಚ್ಚಿಬಿದ್ದಿತ್ತು. ಅಂತಹ ಭೀಕರ ಘಟನೆಯೊಂದು ಪಡುಗೋಪಾಡಿಯ ಲಿಂಗಜ್ಜನ ಮನೆಯಲ್ಲಿ ನಡೆದು ಹೋಗಿತ್ತು. ಆ ದಂಪತಿ ಮದುವೆಯಾಗಿ ಇನ್ನೇನು 5 ವರ್ಷವಾಗುತ್ತಾ ಬಂದಿತ್ತಷ್ಟೇ. ಮನೆ ತುಂಬ ಅಣ್ಣ ತಮ್ಮಂದಿರು ಅಂತೆಲ್ಲ ಇದ್ರು. ಆ ದಂಪತಿಯ ಪ್ರೀತಿಯ ದ್ಯೋತಕ ಅನ್ನೋ ರೀತಿ ಒಂದು ಪುಟ್ಟ ಗಂಡು ಮಗುವನ್ನು ಹೊಂದಿದ್ರು. ಯಾವುದಕ್ಕೂ ಯಾವುದರಲ್ಲೂ ಕೊರತೆ ಇರಲಿಲ್ಲ. ಬಡ ಕುಟುಂಬವಾದ್ರೂ ಪ್ರೀತಿ ತುಂಬಿದ ಕುಟುಂಬವದು. ಆ ದಂಪತಿಗೆ ಇನ್ನೊಂದು ಹೆಣ್ಣು ಮಗು ಪಡಿಬೇಕು ಅನ್ನೋ ಹಂಬಲ ಇತ್ತು. ಅದರಂತೆ 2ನೇ ಗರ್ಭ ಧರಿಸಿದ್ದ ಆಕೆಗೆ 5 ತಿಂಗಳು ತುಂಬಿತ್ತು.
ಮುದ್ದಿನ ಹೆಣ್ಣು ಮಗು ಪಡೆಯೋ ಆಕೆಯ ಆಸೆ ಮತ್ತಷ್ಟು ಚಿಗುರೊಡೆಯತೊಡಗಿತ್ತು. ಇನ್ನೇನು ಮತ್ತೊಂದು ಮಗು ನಮ್ಮ ಮನೆಗೆ ಬರುತ್ತೆ ಅನ್ನೋ ಖುಷಿ ಮನೆ ಮಂದಿಯಲ್ಲೆಲ್ಲ ತುಂಬಿಕೊಂಡಿತ್ತು. ಆದ್ರೆ ಆಗಿದ್ದೇ ಬೇರೆ. ಪಾಪಿಯೊಬ್ಬನ ಅಟ್ಟಹಾಸಕ್ಕೆ ಆ ಕುಟುಂಬವೇ ನಲುಗಿ ಹೋಗುವಂತಾಯ್ತು. ಆದ್ರೆ ಆ ಮಗು ಹೊರಗಿನ ಪ್ರಪಂಚ ನೋಡೋ ಮುನ್ನವೇ ಅದರ ಉಸಿರನ್ನೇ ನಿಲ್ಲಿಸಲಾಗಿತ್ತು. ಪಾಪಿಯ ಅನಾಚಾರಕ್ಕೆ ತಾಯಿಯ ಜೊತೆ ಆ ಭ್ರೂಣವು ಇಹಲೋಕ ತ್ಯಜಿಸಿತ್ತು. ಆ ಹೆಣ್ಣು ಮಗಳ ಹೆಸರು ಇಂದಿರಾ. ಅತ್ಯಂತ ಸೌಮ್ಯ ಸ್ವಭಾವದ ಹುಡುಗಿ ಆಕೆ. ತಾನಾಯ್ತು ತನ್ನ ಕೆಲಸವಾಯ್ತು ಅಂತಲೇ ಇದ್ದವಳು. ಅವಳ ಪತಿ ಆನಂದ್ ಕೂಡ ಮಿತಭಾಷಿ. ಅಷ್ಟೇ ಸೌಮ್ಯ ಸ್ವಭಾವದ ಆನಂದ್ ಉಡುಪಿಯ ಮಲ್ಪೆಯವನು. ಮದುವೆಯಾದ್ಮೇಲೆ ತಾನು ಕುಂದಾಪುರದಲ್ಲೇ ಮೀನುಗಾರಿಕೆ ಮಾಡಿಕೊಂಡು ಹೆಂಡತಿ ಮನೆಯಲ್ಲೇ ಇದ್ದ. ಆದ್ರೆ ಈ ರೀತಿ ಇದ್ದ ಕುಟುಂಬದ ಮೇಲೆ ಅದೊಂದು ವಕ್ರ ದೃಷ್ಟಿ ಬಿತ್ತು ನೋಡಿ. ಅವರ ತಲೆ ಮೇಲೆ ಪ್ರಪಂಚವೇ ಬಿದ್ದಂತಹ ಅನುಭವ ಕೊಟ್ಟಿತ್ತು. ಅದರಲ್ಲೂ ತನ್ನ ಮುದ್ದಿನ ಪತ್ನಿ ಕಳೆದುಕೊಂಡ ಆನಂದ್ ಈಗ್ಲೂ ತನ್ನ ಇಂದಿರಾಳನ್ನ ನೆನೆದು ಭಾವುಕನಾಗ್ತಾನೆ. ಆ ವಿಕೃತ ಕಾಮಿಯ ವಿಕೃತಿಗೆ ಅಮಾಯಕ ಯುವತಿ ಅಲ್ಲೇ ನಿರ್ಜೀವವಾಗಿ ಹೋಗಿದ್ದನ್ನ ನೆನಪಿಸಿಕೊಂಡು ಇಂದಿರಾಳ ಇಬ್ಬರು ಅಣ್ಣಂದಿರು ಕೂಡ ಬೇಸತ್ತು ಸಾವಿನ ದಾರಿ ಹಿಡಿದಿದ್ರು. ಅವತ್ತು ಆ ಮನೆಯಲ್ಲಿ ಇಂದಿರಾ ಹಾಗೂ ಆಕೆಯ ಅಕ್ಕನ ಮಗಳು ಮತ್ತು ಆಕೆಯ ಮೊದಲ ಮುದ್ದು ಮಗ ಮನೆಯಲ್ಲಿದ್ರು. ಇನ್ನೇನು ಮನೆ ಕೆಲಸವೆಲ್ಲ ಮುಗಿಸಿಕೊಂಡು ಬಟ್ಟೆ ಬರೆಯೆಲ್ಲ ಒಗೆದು ಹಾಕಿ ಮಲಗಿದ್ದ ಮಗು ಎದ್ದೇಳೋ ಟೈಮ್ ಆಯ್ತು ಅಂತ ಮನೆಯೊಳಗೆ ಬರೋದಕ್ಕೆ ಮುಂದಾಗಿದ್ಲು. ಅಷ್ಟೊತ್ತಿಗೆ ಅದ್ಯಾಕೋ ಮನೆ ಅಂಗಳದಲ್ಲೇ ಇರುವ ಕೊಟ್ಟಿಗೆ ಹತ್ರ ತೆರಳಿದ್ದ ಇಂದಿರಾ ಯಾವುದೋ ಕೆಲಸಕ್ಕೆ ಅಂತ ಮುಂದಾಗಿದ್ಲು. ಆ ವೇಳೆಯಲ್ಲೇ ಅವನೊಬ್ಬ ಹಠಾತ್ ದಾಳಿ ಮಾಡಿದ್ದ. ಆ ಹೆಣ್ಣು ಮಗಳನ್ನ ಇಂಚಿಂಚಾಗಿ ಅನುಭವಿಸಿ ಹಿಂಸಿಸಿ ಕೊಂದೇ ಬಿಟ್ಟಿದ್ದ. ಹೌದು, 5 ತಿಂಗಳ ಗರ್ಭಿಣಿ ಅನ್ನೋದನ್ನು ನೋಡದೆ ಕೀಚುಕ ಅಟ್ಟಹಾಸ ಮೆರೆದಿದ್ದ. ಎಲ್ಲಿ ತನ್ನ ಕೃತ್ಯ ಹೊರಬರುತ್ತೋ ಅಂತೇಳಿ ಆಕೆಯ ತಲೆ ಮೇಲೆ ಕಲ್ಲು ಹಾಕಿ ಕೊಂದು ಪರಾರಿಯಾಗಿದ್ದ. ಆ ಕೀಚಕನಾದ್ರೂ ಯಾರು? ಆತ ಸಿಕ್ಕಿ ಬಿದ್ದಿದ್ದು ಹೇಗೆ? ಈ ಸ್ಟೋರಿಯಲ್ಲಿ ಮುಂದೆ ಏನಾಯ್ತು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಗರ್ಭಿಣಿಯನ್ನ ಕಾಡಿ ಕೆಡಿಸಿ ಕೊಂದವನು ಬೇರೆ ಯಾವುದೋ ಊರಿನವನಾಗಿರ್ಲಿಲ್ಲ. ಆತ ಅದೇ ಊರಿನವನಾಗಿದ್ದ. ಆ ಪಾಪಿ ಕ್ರೌರ್ಯ ಹೇಗಿತ್ತು ಗೊತ್ತಾ? ಐದು ತಿಂಗಳ ಗರ್ಭಿಣಿ ಮೇಲೆ ಅಮಾನುಷವಾಗಿ ವರ್ತಿಸಿದವನು ಯಾವುದೋ ಪರ ಊರಿನವನು ಆಗಿರಲಿಲ್ಲ. ಬದಲಾಗಿ ಇದೇ ಊರಿನ ಗೋಪಾಡಿ ಗ್ರಾಮದವನೇ ಆದ ಪ್ರಶಾಂತ್ ಮೊಗವೀರ. ಇನ್ನು ಹದಿಹರೆಯದ ಹುಡುಗ ಆತ. ಚಿಗುರು ಮೀಸೆಯ ಆ ಹುಡುಗನಿಗೆ 22ರ ಪ್ರಾಯವಷ್ಟೇ. ಸಂಸ್ಕಾರವಿಲ್ಲದೆ ಬೆಳೆದವನು. ಕಳ್ಳತನ, ಮೋಸ, ವಂಚನೆಯಲ್ಲೇ ಕಾಲ ಕಳೆಯುತ್ತಿದ್ದ. ಇಂತಹ ನೀಚ ಪ್ರಶಾಂತನ ಕೆಂಗಣ್ಣು ಬಿದ್ದಿದ್ದೇ ಮುಗ್ಧೆ ಇಂದಿರಾ ಮೇಲೆ. ಜೈಲಿನಿಂದ ಹೊರಬಂದವನೇ ಕಳ್ಳತನ ಮಾಡಬೇಕು ಅಂತ ಹೇಳಿ ಇಂದಿರಾ ಅವರ ಮನೆಗೆ ಹೋಗ್ತಾನೆ. ಇಂದಿರಾ ಅವರ ಮನೆಗೆ ಹೋದಾಗ ಅಲ್ಲಿ ದೇವರ ಡಬ್ಬಿಯನ್ನು ಆತ ಕಳ್ಳತನ ಮಾಡ್ತಾನೆ. ದೇವರ ಡಬ್ಬಿಯನ್ನು ಕಳ್ಳತನ ಮಾಡಿ ಬರ್ತಾ ಇರುವಾಗ ಒಂದು ಕೊಟ್ಟಿಗೆಯ ಕೋಣೆಯಲ್ಲಿ ಇಂದಿರಾ ಕಟ್ಟಿಗೆಯನ್ನು ಕೂಡಿರಿಸುವುದನ್ನು ಆತ ನೋಡ್ತಾನೆ. ಆಕೆಯ ಕುತ್ತಿಗೆಯಲ್ಲಿ ಚಿನ್ನದ ಕರಿಮಣೆ ಸರ ಇರ್ತದೆ. ಕಳ್ಳತನಕ್ಕೆಂದು ಬಂದಿದ್ದ ಪ್ರಶಾಂತ
ಮೊದಲು ಮನೆಯೊಳಗೆ ಹೊಕ್ಕು ದೇವರ ಸ್ಟ್ಯಾಂಡ್ನಲ್ಲಿದ್ದ ಹಣ ಲಪಟಾಯಿಸಿದ್ದ. ಬಳಿಕ ಹೊರಬರುತ್ತಿದ್ದಂತೆಯೇ ಇಂದಿರಾ ಆತನ ಕಾಕದೃಷ್ಟಿಗೆ ಬಿದ್ದಿದ್ಲು. ಆಕೆಯ ಮೇಲೆ ನಾಯಿಯಂತೆ ಎರಗಿದ್ದ. ಕೊಟ್ಟಿಗೆ ಹೊಳ ಹೊಕ್ಕು ಬಾಯಿ ಒತ್ತಿ ಹಿಡಿದು ಅತ್ಯಾಚಾರ ಎಸಗಿದ್ದ. ಆಕೆ ಗರ್ಭಿಣಿ ಹೆಣ್ಣು ಮಗಳು ಅಂತ ತಿಳಿದಿದ್ರು ನಿರ್ದಯಿಯಾಗಿ ಪಾಪಿ ಪ್ರಶಾಂತ ಇಡೀ ಮಾನವ ಕುಲಕ್ಕೆ ಅಪಮಾನ ಅನ್ನೋ ರೀತಿ ವರ್ತಿಸಿಬಿಟ್ಟ. ಅತ್ಯಾಚಾರ ಮಾಡಿದ್ಮೇಲೆ ಸಾಕ್ಷಿ ಉಳಿಬಾರ್ದು ಅಂತ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಂದೇ ಬಿಟ್ಟಿದ್ದ. ಅಷ್ಟಾದ್ಮೇಲೂ ಆತನ ವಲಸು ಬುದ್ಧಿ ಎಷ್ಟಿತ್ತು ಅಂದ್ರೆ ಎಲ್ಲವೂ ಮುಗಿದ್ಮೇಲೆ ಆಕೆಯ ಕತ್ತಿನಲ್ಲಿದ್ದ ಮಾಂಗಲ್ಯದ ಸರವನ್ನ ಎಗರಿಸಿ ಪರಾರಿಯಾಗಿದ್ದ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಯಾರೊಬ್ಬರೂ ಗಮನಿಸಿಲ್ಲ. ಮನೆಯ ಕಿಚನ್ನಲ್ಲಿದ್ದ ಇಂದಿರಾಳ ಅಕ್ಕನ ಮಗಳಿಗೂ ತನ್ನ ಚಿಕ್ಕಮ್ಮನ ಕೂಗು ಕೇಳಿಸಿರ್ಲಿಲ್ಲ. ಆಕೆ ಚಿಕ್ಕಮ್ಮ ಯಾಕಿನ್ನು ಮನೆಯೊಳಗೆ ಬಂದಿಲ್ಲ ಅಂತ ಹುಡುಕೊಂಡು ಬಂದಾಗಲೇ ಕೊಟ್ಟಿಗೆಯಲ್ಲಿ ಇಂದಿರಾ ಅನಾಥವಾಗಿ ರಕ್ತಸಿಕ್ತವಾಗಿ ಬಿದ್ದಿರೋದು ಕಂಡಿತ್ತು. ಬೆಚ್ಚಿ ಬಿದ್ದ ಪ್ರತಿಮಾ ಬೊಬ್ಬೆ ಒಡೆದಿದ್ಲು. ದಾರಿಯಲ್ಲಿ ಹೋಗುತ್ತಿದ್ದವರು ನೆರೆಮನೆಯವರೆಲ್ಲ ಓಡಿ ಬರುವ ವೇಳೆಗೆ ಪಾಪಿ ಪ್ರಶಾಂತ ಪರಾರಿಯಾಗಿ ಬಿಟ್ಟಿದ್ದ. ಫ್ರೆಂಡ್ ಮೊಬೈಲ್ ಮೆಸೇಜ್ ಬಂದು ಅರ್ಜೆಂಟ್ ಮನೆಗೆ ಬನ್ನಿ ಅಂತ ಹೇಳಿ ಪ್ರತಿಮಾ ಅಂತ ಹೇಳಿ ಮೆಸೇಜ್ ಮಾಡಿದ್ದೆ. ಅಷ್ಟಕ್ಕೆ ಅವರು ಹೇಳಿದ್ರು ನನಗೆ ಅರ್ಜೆಂಟ್ ಮನೆ ಬರಲಿಕ್ಕೆ ಹೇಳಿದ್ರೆ ಏನೋ ತೊಂದರೆ ಆಗಿದೆ ಅಂತ ಹಾಗೆ ಆಲೋಚನೆ ಡೌಟಲ್ಲಿ ಹೇಳಿದರು. ಆಗ ಗೊಬ್ಬೆ ಹಾಕುವಾಗ ಅದರ ಒಳಗಿಂದ ಓಡಿದಂತೆ ಆಚೆಗೆ. ಉಡುಪಿ ಜಿಲ್ಲೆಯಲ್ಲಿ ಅಣ್ಣಾಮಲೈಯವರು SP ಆಗಿದ್ದ ಟೈಮ್ ಅದು. ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ಸರ್ಕಲ್ ಇನ್ಸ್ಪೆಕ್ಟರ್ ದಿವಾಕರ್ ನೇತೃತ್ವದ ತಂಡಕ್ಕೆ ಪ್ರಶಾಂತ ಮೊಗವೀರನೇ ಈ ಕೃತ್ಯ ಎಸಗಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಕೃತ್ಯ ನಡೆಸಿದವನು ಮನೆ ಹಿತ್ತಲು ಹಾರಿ ಸಮುದ್ರ ತೀರದಲ್ಲಿ ಓಟ ಕಿತ್ತಿದ್ದ. ಆ ವೇಳೆ ಸಮುದ್ರ ತೀರದಲ್ಲಿದ್ದವರು ಈತನನ್ನ ಗಮನಿಸಿದ್ರು. ಈತ ಪ್ರಶಾಂತ ಕದ್ದ ಕರಿಮಣಿ ಸರವನ್ನ ಅಡಗಿಸಿಟ್ಟು ಬಟ್ಟೆ ಬರೆ ಬದಲಾಯಿಸಿ ಏನೂ ಆಗೇ ಇಲ್ವೇನೋ ಅನ್ನೋ ರೀತಿ ವರ್ತಿಸತೊಡಗಿದ್ದ. ಅಂದು ಇಂದಿರಾರವರ ಮನೆ ಹಿತ್ತಲಲ್ಲಿದ್ದ ನಾಯಿಯು ಇಂದಿರಾಳ ಸಾವನ್ನ ಕಂಡು ಮರುಗಿತ್ತು. ಪಾಪಿ ಪ್ರಶಾಂತ ಓಡೋದನ್ನ ಕಂಡು ಕಟ್ಟಿ ಹಾಕಿದ್ದ ನಾಯಿ ಹಗ್ಗ ಕಿತ್ಕೊಂಡು ಸಮುದ್ರ ತೀರದ ಬಳಿ ಹೋಗಿ ಕೂಗಿಕೊಂಡಿತ್ತು. ಇಂದಿರಾ ಸಾವಿನಿಂದ ಕಂಗಾಲಾದ ನಾಯಿ ಅವತ್ತು ಊರು ಬಿಟ್ಟು ಹೋಗಿದ್ದು ಇವತ್ತಿಗೂ ಬಂದಿಲ್ಲ. ಮೂಕ ಪ್ರಾಣಿಗೂ ವೇದನೆ ನೀಡಿತ್ತು ಈ ಕೀಚಕನ ಹಟ್ಟಹಾಸ. ವಿಚಿತ್ರ ಅಂದ್ರೆ ಪ್ರಕರಣದಲ್ಲಿ ಯಾವುದೇ ಪ್ರಮುಖ ಸಾಕ್ಷಿಗಳಿರಲಿಲ್ಲ. ಸಾಂದರ್ಭಿಕ ಸಾಕ್ಷಿಯನ್ನೇ ಆಧಾರವಾಗಿಸಿಕೊಂಡು ನಡೆದ ತನಿಖೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ವಿಶೇಷ ಸರ್ಕಾರಿ ಅಭಿಯೋಜಕ ರವಿಕಿರಣ್ ಮುರುಡೇಶ್ವರ. ರವಿಕಿರಣ್ ಸರ್ಕಾರಿ ಅಭಿಯೋಜಕರಲ್ಲದಿದ್ರು ಸಂತ್ರಸ್ತ ಕುಟುಂಬ ಇವರೇ ಈ ಕೇಸ್ ಹ್ಯಾಂಡಲ್ ಮಾಡೋಕೆ ಲಾಯಕ್ಕು ಅಂತ ಗೃಹ ಇಲಾಖೆಗೆ ಪತ್ರ ಬರೆದಿದ್ರು. ರವಿಕಿರಣ್ ತನ್ನ ಕಕ್ಷಿದಾರರಿಗೆ ನ್ಯಾಯ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಕೃತ್ಯವನ್ನು ನೋಡಿದವರು ಯಾರೂ ಇರಲಿಲ್ಲ. ಈ ಪ್ರಕರಣ ಸಂಪೂರ್ಣವಾಗಿ ಸಾಂದರ್ಭಿಕ ಸಾಕ್ಷಿಯ ಮೇಲೆ ಅವಲಂಬಿತವಾಗಿತ್ತು. ನಾನು ಸರ್ಕಾರದ ಪರವಾಗಿ ನ್ಯಾಯಾಲಯದಲ್ಲಿ ಒಟ್ಟು 23 ಜನ ಸಾಕ್ಷಿದಾರರ ವಿಚಾರಣೆಯನ್ನು ಮಾಡಿರ್ತೇನೆ. ಈ ಪ್ರಕರಣದಲ್ಲಿ ಬೇರೆ ಬೇರೆ ಸಂದರ್ಭಗಳು ಆರೋಪಿಗೆ ಮಾರಕವಾಯಿತು. ಇಲ್ಲಿ ಬರೀ ಅತ್ಯಾಚಾರ ಮತ್ತು ಮಹಿಳೆಯ ಕೊಲೆ ನಡೆದಿರಲಿಲ್ಲ. ಪ್ರಪಂಚವನ್ನೇ ಕಾಣದ ಶಿಶುವಿನ ಭ್ರೂಣದ ಸಾವಿಗೂ ಪಾಪಿ ಕಾರಣವಾಗಿ ಬಿಟ್ಟಿದ್ದ. ಅದಕ್ಕಾಗಿಯೇ ನ್ಯಾಯಾಲಯ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿತ್ತು. ಕಾನೂನಿನ ಯಾವುದೇ ಕುಣಿಕೆಯಿಂದ ತಪ್ಪಿಸಲಾಗದಂತೆ ಎಲ್ಲಾ ಕಡೆಯಲ್ಲೂ ಬಿಗಿ ಹಿಡಿಯಲಾಗಿತ್ತು. ಅಂತೆಯೇ ಕೇಸಿನಲ್ಲಿ 23 ಮಂದಿ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ ಬಳಿಕ
ನ್ಯಾಯಾಧೀಶ ಪ್ರಕಾಶ್ ಖಂಡೇರಿ ಪಾಪಿಯ ಈನ ಕೃತ್ಯಕ್ಕೆ ತಕ್ಕ ಶಿಕ್ಷೆಯನ್ನೇ ಘೋಷಿಸಿದ್ರು. ಶಿಕ್ಷೆ ಪ್ರಕಟವಾಗೋಕೆ ಏನೇನು ಅಂಶಗಳು ಪ್ರಮುಖ ಪಾತ್ರ ವಹಿಸಿದ್ವು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್. ಪ್ರಶಾಂತ್ ಕೋರ್ಟ್ಗೆ ಆಗಮಿಸುವ ಮುನ್ನವೇ ಕೋರ್ಟ್ ಆವರಣಕ್ಕೆ ನೂರಾರು ಮಂದಿ ಆಗಮಿಸಿದ್ರು. ಕೋರ್ಟ್ಗೆ ಆಗಮಿಸಿದ ಪ್ರಶಾಂತ್ನ ಮುಖದಲ್ಲಿ ದುಗುಡ ಎದ್ದು ಕಾಣುತ್ತಿತ್ತು. ಆತನಿಗೆ ಮರಣ ದಂಡನೆ ಘೋಷಣೆಯಾಗುತ್ತಲೇ ಊರೆಲ್ಲ ಸಂಭ್ರಮಿಸಿತ್ತು. ಮರಣ ದಂಡನೆ ತೀರ್ಪಿಗೆ ಏನೆಲ್ಲ ಅಂಶಗಳು ಪ್ರಮುಖವಾದವು ಅಂತ ತೋರಿಸ್ತೀವಿ ನೋಡಿ. ಅವತ್ತು ಫೆಬ್ರವರಿ 20ನೇ ತಾರೀಕು ಬೆಳಗಿನ 11 ಗಂಟೆ ನ್ಯಾಯಾಧೀಶರು ತೀರ್ಪಿನ ಪ್ರತಿ ಓದಲಾರಂಭಿಸಿದ್ರು. ನ್ಯಾಯಾಧೀಶರು ತೀರ್ಪು ಓದುತ್ತಲೇ ಪ್ರಶಾಂತನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಸಂಪೂರ್ಣ ವಿಚಲಿತನಾಗಿದ್ದ ಆತ ತಾನು ಯಾಕಾದ್ರೂ ಇಂತಹ ಪಾಪ ಮಾಡಿದ್ನೋ ಅನ್ನೋ ಪಶ್ಚಾತ್ತಾಪದ ಭಾವದಲ್ಲಿದ್ದ. ಆದ್ರೆ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯೇ ಆಗಿತ್ತು. ನಮ್ಮ ಮರಣದಂಡ ತುಂಬ ಖುಷಿ ನಮಗೆ. ರವಿಕಿರಣ್ ಮೋಡೇಶ್ವರ್ ಲಾಯರ್ಗೆ ಹಾಗೇನೆ ತೀರ್ಪು ಕೊಟ್ಟಂಥ ಜಡ್ಜಿಗೆ ನಮ್ಮ ಪರವಾಗಿ ನಮ್ಮ ಮನೆಯವರ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇವೆ ಅವರಿಗೆ. ಹಾಗೆಯೇ ಆ ಮರಣದಂಡನೆಯಲ್ಲಿ ನನ್ನ ಹೆಂಡತಿಯಾದ ಇಂದಿರವರಿಗೆ ತುಂಬ ಶಾಂತಿ ಸಿಗಬೇಕು. ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದಾಗ ಆರೋಪಿ ದುಃಖಿತನಾದ. ನ್ಯಾಯಾಲಯದಿಂದ ಹೊರಗೆ ಹೋದಾಗ ಆತನ ಕಣ್ಣಿನಲ್ಲಿ ನೀರಿತ್ತು. ಜನರನ್ನು ಎದುರಿಸುವಂಥ ಧೈರ್ಯ ಇರಲಿಲ್ಲ. ತಲೆ ಕೆಳಗೆ ಹಾಕಿ ಕೂತ್ಕೊಂಡಿದ್ದ. ಭಾಳ ಬೇಸರ ಪಟ್ಟಿದ್ದ. ಏನೋ ಒಂದು ತಪ್ಪಿಗಾಗಿ ಇಷ್ಟೊಂದು ಶಿಕ್ಷೆ ಅನುಭವಿಸಬೇಕಾಯ್ತಲ್ಲ, ತಾನು ಮಾಡಿದ್ದು ಪಶ್ಚಾತ್ತಾಪವೂ ಆಗಿರಬಹುದು, ಮಾತ್ರವಲ್ಲದೆ ಇದೆಲ್ಲ ತನಗೆ ಬೇಕಿತ್ತ ಎನ್ನುವ ಭಾವನೆ ಕೂಡ ಆತನ ಮನಸ್ಸಿನಲ್ಲಿ ಬಂದಿರಬಹುದು. ಆತನ ಕಣ್ಣಿನಲ್ಲಿ ನೀರಿತ್ತು, ಮುಖದಲ್ಲಿ ನೋವಿತ್ತು. ಹಿಂದೊಮ್ಮೆ ತನ್ನ ಮೇಲಿನ ಪ್ರಕರಣವನ್ನ ತಿರುಚುವ ಯತ್ನ ಮಾಡಿದ್ದ ಪ್ರಶಾಂತ ತಾನು ಕಳ್ಳತನ ಮಾಡೋಕೆ ಅಂತ ಹೋಗಿದ್ದಾಗ ಅಲ್ಲಿ ಮೂವರು ಸೇರಿ ಇಂದಿರಾಳನ್ನ ಕೊಲೆ ಮಾಡಿದ್ದಾರೆ ಅಂತ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದ. ಆದ್ರೆ ಅದೆಲ್ಲವೂ ಸತ್ಯಕ್ಕೆ ದೂರವಾದ ವಿಚಾರ ಅಂತ ಕೋರ್ಟ್ಗೂ ಮನವರಿಕೆಯಾಗಿತ್ತು. ಇಂತಹ ಪಾಪಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಮುಗಿಸುವಷ್ಟು ಔದಾರ್ಯತೆ ತೋರಲು ಕೋರ್ಟ್ ಕೂಡ ಬಯಸಲಿಲ್ಲ. ಬೆನ್ನು ತುಂಡರಿಸಿ ಎಸೆದ್ರು ನ್ಯಾಯಾಧೀಶರು. ಹೌದು, ಸಾಮಾನ್ಯವಾಗಿ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಮರಣದಂಡನೆಯಾಗುವುದು ಕಡಿಮೆ. ಆದರೆ ಇಲ್ಲಿ ಮಾತ್ರ ಕ್ರೌರ್ಯತೆ ತುಂಬಿದ್ದ ಕಾರಣಕ್ಕಾಗಿ ಹಾಗೂ ಗರ್ಭಿಣಿ ಹೆಂಗಸಿನ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕಾಗಿ ಕೋರ್ಟು ಮರಣದಂಡನೆ ವಿಧಿಸಿತ್ತು. ಶಿಷ್ಟಾಚಾರದಂತೆ ಮರಣದಂಡನೆ ತೀರ್ಪಿಗೆ ಸಹಿ ಹಾಕಿದ ಬಳಿಕ ನ್ಯಾಯಾಧೀಶರು ತಾವು ಬಳಸಿದ ಬೆನ್ನಿನ ನಿಬ್ಬನ್ನ ತುಂಡರಿಸ್ತಾರೆ. ಆದ್ರೆ ಪ್ರಶಾಂತನ ಅಮಾನುಷ ಕೃತ್ಯಕ್ಕೆ ಸ್ವತಃ ನ್ಯಾಯಾಧೀಶರಾದ ಪ್ರಕಾಶ್ ಅವರು ಆಕ್ರೋಶಿತರಾಗಿದ್ರು. ತೀರ್ಪು ಪ್ರತಿಗೆ ಸಹಿ ಹಾಕಿ ಬಳಿಕ ಪೆನ್ನನ್ನೇ ತುಂಡರಿಸಿ ಎಸೆದು ಬಿಟ್ಟಿದ್ರು. ಸಾಮಾನ್ಯವಾಗಿ ಮರಣದಂಡನೆ ನೀಡುವಂತಹ ಪ್ರಕರಣಗಳು ತೀರಾ ವಿರಳ. ನಮ್ಮ ಭಾರತೀಯ ನ್ಯಾಯಾಲಯವು ಕೂಡ ಜೀವಾವಧಿ ಶಿಕ್ಷೆಯನ್ನೇ ಶಿಕ್ಷೆಯಾಗಿ ಕೊಲೆಯ ಅಪರಾಧಕ್ಕೆ ಸಾಮಾನ್ಯವಾಗಿ ನೀಡುತ್ತದೆ. ಮರಣದಂಡನೆ ವಿಧಿಸಬಹುದಾದ ಪ್ರಕರಣ ಸಮಾಜದಲ್ಲಿ ಮರುಕಳಿಸಬಾರದು, ಇಂಥ ಒಂದು ಸಂದರ್ಭ ಬಾರಿ ಬಾರಿ ಬರಬಾರದು ಅಂತ ಸಾಮಾನ್ಯವಾಗಿ
ಮರಣದಂಡನೆ ನೀಡುವ ನ್ಯಾಯಾಧೀಶರು ಪೆನ್ನಿನ ನಿಬ್ಬನ್ನು ಮುರಿತಾರೆ. ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಪ್ರಕಾಶ್ ಖಂಡೇರಿ ಅವರು ತಮ್ಮ ಸುದೀರ್ಘವಾದಂತಹ ತೀರ್ಪಿನ ಎಲ್ಲ ಪುಟಗಳಿಗೆ ರುಜುಗಳನ್ನು ಹಾಕಿ ಅಂತಿಮ ಪುಟಕ್ಕೆ ಕೂಡ ದಸ್ಕತ್ತನ್ನು ಹಾಕಿದ ನಂತರ ಬಳಕೆ ಮಾಡಿದ ಪೆನ್ನನ್ನು ರಭಸವಾಗಿ ನೆಲಕ್ಕೆ ಬಿಸಾಡಿದ್ದಾರೆ. ಕೋರ್ಟು ತೀರ್ಮಾನವಿತ್ತು, ಮರಣದಂಡನೆ ವಿಧಿಸಿದೆ. ಸರ್ಕಾರಿಯ ವಿಶೇಷ ಅಭಿಯೋಜಕ ರವಿಕಿರಣ್ ಮುರುಡೇಶ್ವರ ಹಾಗೂ ಕುಂದಾಪುರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಯತ್ನವೇನೋ ಫಲ ಕೊಟ್ಟಿತ್ತು. ಆದರೆ ಈತನಿಗೆ ಇನ್ನೂ ಜೀವದಾನ ಪಡೆಯೋಕೆ ಹಲವು ಮಾರ್ಗಗಳಿವೆ. ನೇಣಿನ ಕುಣಿಕೆಗೆ ಈತನ ಕುತ್ತಿಗೆ ಒಡ್ಡೋದಕ್ಕೆ ಯಾವೊಂದು ಕಾನೂನು ಕೂಡ ತಡೆಯೊಡ್ಡ ಕೂಡದು ಅನ್ನೋದೇ ಸಾರ್ವಜನಿಕರ ಒತ್ತಾಯ. ಯಾವ ಕಾರಣಕ್ಕೂ ಅವನಿಗೆ ಶಿಕ್ಷೆಯಿಂದ ವಿನಾಯಿತಿ ಕೊಡಬಾರ್ದು. ಎಲ್ಲೂ ಕೂಡ ಮುಂದೆ ಅವ ರಾಷ್ಟ್ರಪತಿ ತನಕ ಹೋಗ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಎಲ್ಲೂ ಕೂಡ ಕೊಡಬಾರ್ದು. ಇದು ಕೊಟ್ಟರೆ ನಾವು ನಾಗರಿಕ ಸಮಾಜಕ್ಕೆ ಬೇರೆ ಒಂದು ತಪ್ಪು ಸಂದೇಶವನ್ನು ನೀಡಿದಾಗ ಆಗ್ತದೆ. ಅಲ್ಲಿ ಎಲ್ಲಿ ಕೂಡ ಅದಕ್ಕೆ ಈ ರೀತಿ ಈ ವ್ಯವಸ್ಥೆಗೆ ಚ್ಯುತಿ ಆಗದ ರೀತಿಯಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟಿದೆ, ಅದನ್ನು ಕಾಯಂ ಮಾಡಬೇಕಂತ ಹೇಳೋದು ನಮ್ಮ ಆಗ್ರಹ. ಕೋರ್ಟು ಅಭಿಪ್ರಾಯಪಟ್ಟಂತೆ ಹೋದ ಜೀವ ಮತ್ತೆ ಬಾರದು. ಆದ್ರೆ ಪಾಪಿಗೂ ಅಂತಹ ಘೋರ ಶಿಕ್ಷೆ ವಿಧಿಸಿರೋ ಮೂಲಕ ಮೃತಳ ಆತ್ಮಕ್ಕೆ ಶಾಂತಿ ಸಿಗಬಹುದೋ ಏನೋ. ಆದ್ರೆ ಇಂದಿರಾ ಪತಿ ಆನಂದ್ ಮತ್ತು ಅವರ ಮುದ್ದು ಮಗನಿಗೆ ಸಮಾಧಾನ ಹೇಳೋದು ಹೇಗೆ? ಪತಿ ಮತ್ತು ಮಗುವಿನಿಂದ ಇಂದಿರಾಳನ್ನ ದೂರ ಮಾಡಿದ ಪಾಪಿಗೆ ಗಲ್ಲು ಶಿಕ್ಷೆಗಿಂತ ಬೇರೆ ಯಾವ ಶಿಕ್ಷೆ ವಿಧಿಸಿದ್ರೂ ಅದು ಕಡಿಮೆನೆ. ಈ ಪ್ರಕರಣ ಅಪರೂಪದಲ್ಲಿ ಅಪರೂಪದ ಪ್ರಕರಣ. ಸಾಮಾನ್ಯವಾಗಿ ಕೊಲೆ ಪ್ರಕರಣದಲ್ಲಿ ಮರಣದಂಡನೆಯನ್ನು ವಿಧಿಸಬಹುದು ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಜೀವಾವಧಿ ಶಿಕ್ಷೆಯನ್ನು ವಿಧಿಸುವುದು ನಿಯಮ, ಮರಣದಂಡನೆಯನ್ನು ನೀಡುವುದು ಅಪವಾದ. ತೀರಾ ಅಪರೂಪದಲ್ಲಿ ಅಪರೂಪದ ಪ್ರಕರಣದಲ್ಲಿ ಮಾತ್ರ ಮರಣದಂಡನೆಯನ್ನು ನೀಡ್ತಾರೆ. ಈ ಪ್ರಕರಣದಲ್ಲಿ ಆರೋಪಿ ಗರ್ಭಿಣಿ ಮಹಿಳೆಯನ್ನು ಸಾಯಿಸಿದ್ದು ಮಾತ್ರ ಅಲ್ಲದೆ ಆಕೆಯ ಹೊಟ್ಟೆಯಲ್ಲಿದ್ದಂತಹ 5 ತಿಂಗಳ ಹೆಣ್ಣು ಶಿಶುವಿನ ಭ್ರೂಣದ ಸಾವಿಗೆ ಕೂಡ ಆತ ಕಾರಣನಾಗಿದ್ದಾನೆ. ಮಾತ್ರವಲ್ಲದೆ ಆತ ಮಾಡಿದಂತಹ ಅತ್ಯಾಚಾರ ಹಾಗೂ ಕೊಲೆ ಏನಿದೆ ಅತ್ಯಂತ ಕ್ರೂರವಾಗಿ ಮಾಡಿದ್ದಾನೆ. ಇಂದಿರಾ ಮನೆಯಲ್ಲಿ ಇವತ್ತಿಗೂ ನೀರವ ಮೌನವಿದೆ. ಪತಿ ಆನಂದ್ ಮೊಗದಲ್ಲಂತೂ ತನ್ನ ಅರ್ಧಾಂಗಿಯನ್ನ ಕಳೆದುಕೊಂಡ ನೋವು ಕಾಡುತ್ತಲೇ ಇದೆ. ಚಂದದ ಸಂಸಾರವನ್ನ ಶೋಕ ಸಾಗರಕ್ಕೆ ನೂಕಿದ ನೀಚನಿಗೆ ಮರಣದಂಡನೆ ಶಿಕ್ಷೆ ವಿಧಿಸೋ ಮೂಲಕ ನ್ಯಾಯಾಲಯ ಕೊಂಚ ಸಮಾಧಾನ ನೀಡಿದೆ. ಜಾರಿಯಾದ ಮರಣದಂಡನೆ ಶೀಘ್ರಾತಿ ಶೀಘ್ರ ಜಾರಿಯಾದ್ರೆ ಇಂದಿರಾ ಕುಟುಂಬ ಮಾತ್ರವಲ್ಲ, ಇಡೀ ಊರಿಗೆ ಊರೇ ನಿಟ್ಟುಸಿರು ಬಿಡೋದ್ರಲ್ಲಿ ಸಂಶಯವಿಲ್ಲ. ಇದು ಇವತ್ತಿನ FIR. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರಿ TV5. ಇದು ವಾಸ್ತವದ ಪ್ರತಿರೂಪ.